ಶ್ರೀಪಾದರಾಜಂ ಶರಣಂ ಪ್ರಪದ್ಯ. ಶ್ರೀಪಾದ ಶ್ರೀವಲ್ಲಭರ ಅಧ್ಯಾಯ 2 ಮುಂದುವರಿದ ಭಾಗ. ತನ್ನ ಮಗ ಮೂಕನಾದ ಕಾರಣ ಅರಸ ಮೂಕ ಭಾಷೆಯನ್ನು ಹೆಚ್ಚು ಪ್ರೋತ್ಸಾಹ ಮಾಡುತ್ತಿದ್ದರು. ರಾಜ ಗುರುಗಳಿಗೆ ಮೂಕ ಭಾಷೆಯ ಮೇಲೆ ಒಂದು ಗ್ರಂಥವನ್ನು ಬರೆಯಲು ಆದೇಶಿಸಿದ್ದರು. ರಾಜಗುರುಗಳು ಹಿಂದೆ ಅಹಂಕಾರದಿಂದಿದ್ದರೂ ಈಗ ನಡತೆಯನ್ನು ಸರಿಪಡಿಸಿಕೊಂಡು ಮೂಕ ಭಾಷೆಯ ಮೇಲೆ ವಿಸ್ತೃತವಾಗಿ ಪರಿಸಂಶೋಧನೆ ಮಾಡುತ್ತಿದ್ದರು. ಈ ಸಲುವಾಗಿಯೇ ಆ ರಾಜನು ಬ್ರಾಹ್ಮಣರನ್ನು ತನ್ನ ಪ್ರಶ್ನೆಗೆ ಉತ್ತರ ಮತ್ತು ಮೂಕ ಭಾಷೆಯ ಪರಿಜ್ಞಾನ ಕುರಿತು ಪರೀಕ್ಷಿಸುತ್ತಿದ್ದ. ಶಂಕರಭಟ್ಟ ಮಹಾರಾಜರ ಸಂವಾದ. ನನ್ನನ್ನು ರಾಜನ ಸನ್ಮುಖಕ್ಕೆ ಕರೆದೊಯ್ದರು. ಹೆದರಿಕೆಯಿಂದ ಬೆವರು ಸುರಿಯುತ್ತಿರಲು ಶ್ರೀಪಾದರ ನಾಮಸ್ಮರಣೆ ಬಿಡದೆ ಮಾಡುತ್ತಿದ್ದೆನು. ಅರಸ ಎಲ್ಲರನ್ನೂ ಪ್ರಶ್ನಿಸಿದ ಹಾಗೆಯೇ ನನ್ನನ್ನು ಅಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು ಎಂದು ಪ್ರಶ್ನಿಸಿದರು. ನಾನು ಧೈರ್ಯವಾಗಿ ಇಷ್ಟಕ್ಕೆ ಇಷ್ಟೇ ಎಂದು ಉತ್ತರಿಸಿದೆ. ಅರಸ ಆಶ್ಚರ್ಯಗೊಂಡು, ಮಹಾತ್ಮ, ತಾವು ಉತ್ತಮರು, ದೊಡ್ಡವರು. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು. ನನಗೆ ಇತ್ತೀಚೆಗೆ ಪೂರ್ವಜ್ಞಾನೋದಯವಾಗಿದೆ. ನಾನು ಇಂದಿನ ಜನ್ಮದಲ್ಲಿ ಬಡಬ್ರಾಹ್ಮಣನಾಗಿದ್ದು ಸೊಪ್ಪನ್ನು ಬೆಳೆಯುತ್ತಿದ್ದೆ. ಕೇಳಿದವರಿಗೆಲ್ಲ ಸಾಕಷ್ಟು ಸೊಪ್ಪನ್ನು ದಾನ ಮಾಡುತ್ತಿದ್ದೆ. ನನ್ನಿಂದ ದಾನ ಪಡೆದ ಬ್ರಾಹ್ಮಣರು ನನಗಿಂತ ಸಾಹುಕಾರರು ಮತ್ತು ಊಟೋಪಚಾರಗಳಲ್ಲಿ ಕೊರತೆ ಇಲ್ಲದವರೇ. ಅವರೆಲ್ಲ ನನ್ನಿಂದ ದಾನ ಪಡೆಯುವುದೇ ಹೊರತು ಎಂದಿಗೂ ನನಗೆ ಸಹಕರಿಸಲಿಲ್ಲ ಮತ್ತು ನನ್ನ ಮೇಲೆ ದಯೆ ತೋರಿಸಲಿಲ್ಲ. ವಿವಾಹ ಕಾರ್ಯಗಳಿಗೆ ಮತ್ತು ತಿಥಿ ಕಾರ್ಯಗಳಿಗೆ ನನ್ನನ್ನು ಕಳುಹಿಸಿದಾಗ ವಿಶೇಷವಾಗಿ ದಕ್ಷಿಣೆ ಸಂಭಾವನೆಗಳು ಬರುತ್ತಿದ್ದವು. ಅದರಲ್ಲಿ 90ನೇ ಭಾಗ ಅವರುಗಳೇ ಗ್ರಹಿಸಿ ನನಗೆ ಕೇವಲ 10ನೇ ಭಾಗ ಕೊಡುತ್ತಿದ್ದರು. ಶ್ರಮ ನನ್ನದು, ಫಲಿತ ಅವರುಗಳದೆಂಬ ರೀತಿ ಇತ್ತು. ಮೇಲ್ಪಟ್ಟು ನನ್ನಿಂದ ಅಡಿಗೆ ಸೊಪ್ಪು ಉಚಿತವಾಗಿ ಪಡೆಯುತ್ತಿದ್ದರು. ನಾನು ಪೂರ್ಣ ಬಡತನ ಅನುಭವಿಸುತ್ತಾ ಇದ್ದರೂ ಸೊಪ್ಪನ್ನು ಮಾತ್ರ ಯಥಾಪ್ರಕಾರ ದಾನ ಮಾಡುತ್ತಲೇ ಇದ್ದೆ. ಆ ಬ್ರಾಹ್ಮಣರು ಸೊಪ್ಪು ಬಹಳ ಚೆನ್ನಾಗಿದೆ ಎಂದು, ರುಚಿಯಾಗಿದೆ ಎಂದು ಪ್ರತಿದಿನವೂ ತಿನ್ನುತ್ತಿದ್ದರು. ತೊಂದರೆ ಏನೂ ಆಗುತ್ತಿಲ್ಲವೆಂದು ಹೇಳುತ್ತಿದ್ದರು. ಕಾಲಚಕ್ರ ರಭಸವಾಗಿ ತಿರುಗಿದೆ. ಹಿಂದಿನ ಜನ್ಮದಲ್ಲಿ ನಾನು ಪೂರ್ಣ ದರಿದ್ರನಾಗಿದ್ದರೂ ಸಹ ಬ್ರಾಹ್ಮಣರಿಗೆ ಸೊಪ್ಪು ದಾನ ಮಾಡಿದ ಕಾರಣ ಈ ಜನ್ಮದಲ್ಲಿ ನಾನು ಅರಸನಾಗಿದ್ದೇನೆ. ಹಿಂದೆ ನನ್ನಿಂದ ದಾನವನ್ನು ಪಡೆದ ಬ್ರಾಹ್ಮಣರು ಈ ಜನ್ಮದಲ್ಲಿ ಈ ರಾಜ್ಯದಲ್ಲಿ ಬ್ರಾಹ್ಮಣರಾಗಿ ಜನ್ಮಿಸಿದ್ದಾರೆ. ಹೀಗೆ ಅವರಿಗಿಂತಲೂ ಎಷ್ಟು ಪಾಲು ಧನವಂತನಾಗಿ ಮತ್ತು ಶ್ರೇಷ್ಠನಾಗಿ ಜನಿಸಿದ್ದೇನೆ. ಸೊಪ್ಪು ದಾನ ಮಾಡಿ ನಾನು ರಾಜನಾಗಿದ್ದೇನೆ. ಹಾಗಿದ್ದಲ್ಲಿ ಈ ಜನ್ಮದಲ್ಲಿ ಗಾಡಿಗಟ್ಟಲೆ ಸೊಪ್ಪನ್ನು ದಾನ ಮಾಡುತ್ತಿದ್ದೇನೆ. ಪ್ರತಿಫಲವಾಗಿ ಹೊಂದಬಹುದಾದ ಮಹೋನ್ನತ ಸ್ಥಿತಿ ಯಾವುದು? ಈ ವಿಚಿತ್ರ ಪ್ರಶ್ನೆಯೇ ನಾನು ನಿಮ್ಮಗಳನ್ನೆಲ್ಲ ಕೇಳುತ್ತಾ ಬಂದೆ. ನೀನು ಮಾತ್ರ ಸರಿಯಾದ ಸಮಾಧಾನಕರ ಉತ್ತರ ಕೊಟ್ಟಿರುವೆ ಎಂದು ಅರಸ ಹೇಳಿದನು. ಆಗ ನಾನು, ರಾಜ, ಇಂದಿನ ಜನ್ಮದ ನಿಮ್ಮ ಪರಿಸ್ಥಿತಿಯ ದೃಷ್ಟಿಯಿಂದ ನಿಮ್ಮ ಬಳಿ ಇದ್ದ ಸೊಪ್ಪು ಬಹಳ ಬೆಲೆ ಬಾಳುವುದು. ಅದೇ ಸೊಪ್ಪು ಇಂದು ತಾವಿರುವ ಅತ್ಯುನ್ನತ ಸ್ಥಿತಿ ದೃಷ್ಟಿಯ ಬಹಳ ಕಡಿಮೆ ಬಾಳುವುದು. ವಜ್ರ, ವೈಡೂರ್ಯ, ರತ್ನ ಬಂಗಾರಗಳು ದಾನ ಕೊಡವಲ್ಲ ನೀವು. ಸೊಪ್ಪು ಎಷ್ಟು ದಾನ ಕೊಟ್ಟರೂ ಅದಕ್ಕೆ 100 ಪಾಲು ಸೊಪ್ಪು ಬಂದು ಬೀಳುವುದೇ ಹೊರತು ಅದಕ್ಕಿಂತ ಮತ್ತೇನು ನಿಮಗೆ ಸೇರದು. ಆದ್ದರಿಂದಲೇ ಇಷ್ಟಕ್ಕೆ ಇಷ್ಟೇ ಅಂದಿದ್ದೇನೆ ಎಂದು ಹೇಳಿದನು. ನನ್ನ ಮಾತುಗಳಿಗೆ ರಾಜ ಬಹಳ ಸಂತೋಷಪಟ್ಟು ನನ್ನ ಸುನಾಯಾಸ ಮಾತಿನ ಉತ್ತರಕ್ಕೆ ನನ್ನ ಸ್ವಂತ ಪೂರ್ವ ಜನ್ಮದ ಕಾರಣ ತಿಳಿಸಿದ್ದು ನನ್ನ ಮನಕ್ಕೆ ಶಾಂತಿ ಕೊಟ್ಟಿತು. ಶ್ರೀಚರಣರ ಕೃಪೆಯಿಂದ ಕತ್ತೆಯನ್ನೇರುವ ದೌರ್ಭಾಗ್ಯ ತಪ್ಪಿತೆಂದು ಸಂತಸಿಸಿದೆ. ಶುಕ್ಲಾಂಬರಧರಂ ವಿಷ್ಣುಂ ಎಂಬ ಪವಿತ್ರ ಶ್ಲೋಕಕ್ಕೆ ತಪ್ಪು ಅರ್ಥ ಕೊಟ್ಟಿದ್ದಕ್ಕೆ ಈಗಾಗಲೇ ಕತ್ತೆ ಸವಾರಿ ಆಗಿದೆ. ಈಗ ಬಹಳ ಅವಮಾನಕರ ಸ್ಥಿತಿಯಲ್ಲಿ ಕತ್ತೆಯನ್ನೇರುವುದು ತಪ್ಪಿಸಿದ್ದಕ್ಕೆ ಶ್ರೀಪಾದರಿಗೆ ಮನಸ್ಸಿನಲ್ಲೇ ನಮಸ್ಕಾರಗಳನ್ನು ಅರ್ಪಿಸಿದೆನು. ಇನ್ನು 2ನೆಯ ಪರೀಕ್ಷೆ ಶುರುವಾಯಿತು. ಅರಸನಿಗೆ ಬಹಳಷ್ಟು ಪ್ರಿಯವಾದ ಮೂಕ ಭಾಷೆಯಲ್ಲಿ ಪರೀಕ್ಷೆ ಮೊದಲಾಯಿತು. ರಾಜಗುರುಗಳು ನನ್ನನ್ನು ಪರೀಕ್ಷಿಸುವುದು ಶುರು ಮಾಡಿದರು. ರಾಜಗುರುಗಳು ತಮ್ಮ ಬೆರಳುಗಳನ್ನು ತೋರಿಸುತ್ತಾ 1 2 ಎಂದು ಸನ್ನೆಯಿಂದ ಪ್ರಶ್ನಿಸಿದರು. ನೀನು ಒಬ್ಬನೇ ಬರುತ್ತಿದ್ದೀಯಾ, ಇಲ್ಲ ಬೇರೆ ಯಾರಾದರೂ ಜೊತೆ ಇದ್ದಾರಾ ಎಂದ ರಾಜಗುರುಗಳು ಕೇಳುತ್ತಿದ್ದಾರೆಂದು ನೆನೆದು ಒಬ್ಬನೇ ಬಂದಿದ್ದೇನೆಂದು ತಿಳಿಸುತ್ತಾ 1 ಬೆರಳು ತೋರಿಸುತ್ತಾ ಸನ್ನೆ ಮಾಡಿದೆನು. ನಂತರ ಅವರು 3 ಬೆರಳುಗಳನ್ನು ತೋರಿಸಿದರು.
3 ಸಂಖ್ಯೆ ನನಗೆ ಸದಾ ಶ್ರೀ ದತ್ತಾತ್ರೇಯರನ್ನು ನೆನಪಿಸುತ್ತದೆ. ನೀವು ದತ್ತಭಕ್ತರ ಎಂದು ಕೇಳಿದರೆಂದು ನೆನೆದು ಭಕ್ತಿ ಎಂಬುದು ರಹಸ್ಯವಾಗಿರತಕ್ಕದ್ದೆಂದು ಭಾವಿಸಿ ಮುಷ್ಟಿಯನ್ನಿಡಿದು ತೋರುತ್ತಾ ಇದು ರಹಸ್ಯವಾದ ವಿಷಯವೆಂದು ಹೃದಯಾಂತರದ ಆಳದೊಳಗಿನ ವಿಷಯವೆಂದು ಸೂಚಿಸಿದೆನು. ಅದಕ್ಕೆ ರಾಜಗುರುಗಳು ಸಿಹಿ ತಿಂಡಿ ಪದಾರ್ಥ ತೋರಿಸಿ ಬೇಡಿಕೊಳ್ಳುತ್ತಿದ್ದ ಹಾಗೆ ಸನ್ನೆ ಮಾಡುತ್ತಾ ಕೊಟ್ಟರು. ನಾನು ಬೇಡವೆಂದು ತಿಳಿಸುತ್ತಾ ನನ್ನ ಬಳಿ ಇದ್ದ ಅವಲಕ್ಕಿ ಮೂಟೆಯನ್ನು ತೋರಿಸುತ್ತಾ ಅದರಿಂದ ಸ್ವಲ್ಪ ತೆಗೆದು ಅವರಿಗೆ ಕೊಟ್ಟೆ. ನನಗೆ ಸಿಹಿ ಪದಾರ್ಥಕ್ಕಿಂತ ಅವಲಕ್ಕಿಯೇ ಬಹಳ ಇಷ್ಟವೆಂದು ಅವರೂ ಸಹ ಸ್ವಲ್ಪ ತೆಗೆದುಕೊಂಡರೆ ರುಚಿ ಕಾಣಬಹುದೆಂದು ನನ್ನ ಭಾವನೆ. ಆಗ ರಾಜಗುರುಗಳು, ರಾಜ ಈತ ಮಹಾನ್ ಪಂಡಿತ, ವೇದಗಳನ್ನು ಚೆನ್ನಾಗಿ ತಿಳಿದುಕೊಂಡವನಂತೆ ಕಾಣುತ್ತದೆ, ಈತ ಮೂಕಭಾಷೆಯಲ್ಲಿ ಸಹ ಮಹಾಪಂಡಿತ ಎಂದು ಹೊಗಳಿದರು. ನನಗಂತೂ ಇದೆಲ್ಲ ಅಯೋಮಯವಾಗಿತ್ತು. ರಾಜಗುರುಗಳು ಮುಂದುವರೆದರು, ರಾಜ, ಶಿವಕೇಶವರು ಬೇರೆ ಬೇರೆನಾ ಅಥವಾ ಒಬ್ಬರೇನಾ ಎಂದು ನಾನು ಮೂಕಭಾಷೆಯಲ್ಲಿ ಪ್ರಶ್ನಿಸಿದಾಗ ಇವರು ಒಂದೇ ಬೆರಳನ್ನು ತೋರಿಸಿ ಒಬ್ಬರೇ ಎಂದು ಉತ್ತರಿಸಿದರು. ನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಮಂದಿ ಅಲ್ಲವೇ ಎಂದು ಪ್ರಶ್ನಿಸಿದಾಗ ಆತ ಮುಷ್ಟಿ ಬಿಗಿಸಿ ಬೆರಳುಗಳು 5 ಆದರೂ ಅವು ಒಂದಾಗಿ ಸಮಷ್ಟಿಯಾಗಿಲ್ಲವೇ ಎಂದು ತಿರುಗು ಪ್ರಶ್ನೆ ಹಾಕಿದ್ದಾರೆ. ನನ್ನನ್ನು ಅವರು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ಸಿಹಿ ಪದಾರ್ಥ ಹಾಕಿಸಿದಾಗ ಅವರು ತಮಗೆ ದೊಡ್ಡ ಚಿಕ್ಕ ಭಾವನೆಯಿಲ್ಲವೆಂದು ಕುಚೇಲನಂತೆ ಅಲ್ಪ ಸಂತುಷ್ಟನೆಂದು ಅವಲಕ್ಕಿ ತೋರಿಸಿದರು. ನನಗೆ ಆಶೀರ್ವಾದಿಸಿದರು ಎಂದರು. ಆಗ ನಾನು, ಆಹಾ, ಈ ಲೋಕದಲ್ಲಿ ಮನಗಳು, ಆಲೋಚನೆಗಳು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಪದ್ಧತಿಗಳು ಎಷ್ಟು ವಿಭಿನ್ನವಾಗಿವೆಯೇ ಎಂದು ಆಶ್ಚರ್ಯಪಟ್ಟೆ. ಶ್ರೀಪಾದ ಶ್ರೀವಲ್ಲಭರ ಕರುಣೆಯೇ ನನಗೆ ಸಿಕ್ಕಿರುವ ಇಂದಿನ ಹೊಗಳಿಕೆ ಎಂದು ಅವನಿಗೆ ನಮಿಸಿದೆ. ಇನ್ನು 3ನೆಯ ಮತ್ತು ಕೊನೆಯ ಪರೀಕ್ಷೆ. ರಾಜಗುರುಗಳ ಚಮಕದಲ್ಲಿ ಕೊನೆಯ ಭಾಗವನ್ನು ಓದುತ್ತಾ ಅದರ ಅರ್ಥವನ್ನು ತಿಳಿಸಲು ಕೇಳಿದರು. ನಾನು ಶ್ರೀ ವಲ್ಲಭರನ್ನು ನೆನೆದು ನನಗೆ ತೋಚಿದ ಹಾಗೆ ಏಕಾಚಮೆ ಅಂದರೆ 1, ತ್ರಿಷ್ಟಶ್ಚಮೆ ಎಂದರೆ ಆ 1ಕ್ಕೆ 3 ಸೇರಿಸಿ ಅದರ ವರ್ಗ ಮೂಲ ತೆಗೆದಾಗ ಬರುವ 2, ಪಂಚಚ್ಛಮೆ ಅಂದರೆ ಆ 4ಕ್ಕೆ 5 ಸೇರಿಸಿದರೆ ಬರುವ 9ರ ವರ್ಗಮೂಲ 3 ಎಂದು. ಸಪ್ತಶ್ಚಮೆ ಅಂದರೆ ಹಿಂದೆ ಬಂದ 9ಕ್ಕೆ 7 ಸೇರಿಸಿದರೆ 16 ಆಗುವುದು, ಅದರ ವರ್ಗಮೂಲ 4 ಎಂದು. ನವಚಮೆ ಎಂದರೆ ಬಂದ 16ಕ್ಕೆ 9 ಸೇರಿದಾಗ 25 ಆಗುವುದು, ಅದರ ವರ್ಗಮೂಲ 5 ಎಂದು. ಅದೇ ರೀತಿಯಲ್ಲಿ ಈ ವ್ಯಾಖ್ಯಾನ ಸಭೆಯಲ್ಲಿನ ಪಂಡಿತರನ್ನು ಒಲಿಸಿತು. ನನಗೆ ನನ್ನ ವ್ಯಾಖ್ಯಾನದ ಬಗ್ಗೆ ಆಶ್ಚರ್ಯ. ಇದೆಲ್ಲ ಸೃಷ್ಟಿಯ ಪರಮಾಣುಗಳ ರಹಸ್ಯ. ಇದು ಕಾಣದ ಮಹರ್ಷಿಗೆ ಚೆನ್ನಾಗಿ ಗೊತ್ತು. ಪರಮಾಣುಗಳ ಸೂಕ್ಷ್ಮ ಕಣಗಳು ಸಂಖ್ಯಾ ಭೇದಾನುಸಾರ ವಿಧ ವಿಧವಾದ ಧಾತುಗಳು ಉದ್ಭವಿಸುತ್ತವೆ ಎಂದೆನು. ಹೀಗೆ ಶ್ರೀವಲ್ಲಭರ ಕೃಪೆಯಿಂದ ವಿಚಿತ್ರವಾಗಿ ವಿಚಿತ್ರಪುರದಿಂದ ಪಾರಾದೆನು. ಶ್ರೀಪಾದ ವಲ್ಲಭರಿಗೆ ಜಯವಾಗಲಿ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.